ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ವರುಣನ ಅಬ್ಬರ ಮುಂದುವರೆದಿದೆ. ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರಲ್ಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ. ಧಾರಾಕಾರವಾಗಿ ಒಂದೇ ಸುಮ್ಮನೆ ಮಳೆಯಾಗ್ತಾ ಇದೆ. ಹೀಗಾಗಿ ಗುಡ್ಡ ಕುಸಿತ ಮುಂದುವರೆದಿದೆ ಚಿಕ್ಕಮಗಳೂರಲ್ಲಿ. ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಕೆರೆಕಟ್ಟಿ ಬಳಿ ಗುಡ್ಡ ಕುಸಿತವಾಗಿದೆ. ಶೃಂಗೇರಿ ಮಂಗಳೂರು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 169 ಗಮನಿಸ್ತಾ ಇದ್ದೀರಾ. ಪ್ರತಿ ಬಾರಿಯೂ ಕೂಡ ಈ ಸಮಸ್ಯೆ ಇದ್ದದ್ದು. ಗುಡ್ಡ ಕುಸಿತಗೊಂಡ ಕಾರಣಕ್ಕಾಗಿ ಈಗ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ನೀವು ಕೂಡ ಗಮನಿಸ್ತಾ ಇರ್ಬೋದು. ಇದು ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ನಡೆದಿರುವಂಥ ಗುಡ್ಡ ಕುಸಿತ. ಈ ಗುಡ್ಡ ಕುಸಿತದಿಂದಾಗಿ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಶೃಂಗೇರಿ ಮಂಗಳೂರು ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಹೀಗಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಮಗಳೂರಲ್ಲಿ ಪದೇ ಪದೇ ಇಂತಹ ಘಟನೆಗಳು ಮುಂದುವರಿತಾ ಇದೆ. ನೋಡಿ, ಗುಡ್ಡ ಕುಸಿತ ಅಂತ ಹೇಳಿದ್ರೆ ಇದಕ್ಕೆ ಎಕ್ಸಾಕ್ಟ್ ಆಗಿ ರೀಸನ್ಸ್ ಇದೆ. ಸ್ವಯಂಕೃತವಾಗಿ ಸ್ವಾಭಾವಿಕವಾಗಿ ನಡೆಯುವಂಥ ಗುಡ್ಡ ಕುಸಿತಗಳು ಒಂದು ಕಡೆಯಾದರೆ, ಮಾನವ ನಮ್ಮ ಕಾರಣಕ್ಕಾಗಿ ನಾವು ಮಾಡಿರೋ ತಪ್ಪಿಗಾಗಿ ನಡೆಯುವಂಥ ಗುಡ್ಡ ಕುಸಿತಗಳು ಕೂಡ ಒಂದಾಗಿದೆ. ಬಟ್ ಇದನ್ನು ಗಮನಿಸ್ತಾ ಇದ್ರೆ ಈ ರಸ್ತೆ ಹೆದ್ದಾರಿಯನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಆಗಿರುವಂತಹ ತೊಂದರೆಯಿಂದಾಗಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಗುಡ್ಡ ಕುಸಿತ ಆಗಿದೆ.